ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ: ಜೀವನದಲ್ಲಿ ಎಲ್ಲವನ್ನೂ ಶಾಶ್ವತವಾಗಿ ಪಡೆಯಲು ಬಯಸುತ್ತೇವೆ, ಆದರೆ ಜೀವನವೇ ಶಾಶ್ವತವಲ್ಲ ಎಂಬುದನ್ನು ನಾವು ಮರಿತೀವಿ. ಎಲ್ಲವನ್ನೂ ಶಾಶ್ವತವಾಗಿ ಪಡ್ಕೋಬೇಕು, ನಾನು ಮನೆ ಮಾಡ್ಕೋಬೇಕು, ಶಾಶ್ವತವಾಗಿ ಮನೆ ಮಾಡ್ಕೋಬೇಕು, ಶಾಶ್ವತವಾಗಿ ಎಲ್ಲ ಬೆಳಿಬೇಕು, ನಾವೆಲ್ಲ ಐಶ್ವರ್ಯವಂತವಾಗಿ ಶಾಶ್ವತವಾಗಿರಬೇಕು ಅಂತೀವಿ. ಆದರೆ ನಾವೇ ಶಾಶ್ವತವಲ್ಲ. ಅದರಿಂದ ಇರೋವಾಗ ಒಳ್ಳೇದು ಮಾಡಿ ಕೆಟ್ಟದ್ದಂತೂ ಮಾಡೋಕ್ಕೆ ಹೋಗಬೇಡಿ. ಇವತ್ತು ನಾವು ದಿನಪಂಚಾಂಗಕ್ಕಿಂತ ಮುಂಚೆ ನಾವು ಮತ್ಸ್ಯಾವತಾರದ ಬಗ್ಗೆ ತಿಳ್ಕೊಳ್ಳೋಣ. ಗೊತ್ತಾಯ್ತಾ? ಮೀನಿನ ರೂಪದಲ್ಲಿ ವಿಷ್ಣುವಿನ ಈ ಅವತಾರ ದಶಾವತಾರಗಳಲ್ಲಿ ಮೊದಲನೆಯದು. ಕೃತಯುಗದ ಸತ್ಯವನ್ನು ಚಕ್ರವರ್ತಿ ಮಹಾದೈವ ಭಕ್ತ ಭವಿಷ್ಯದಲ್ಲಿ ದೊಡ್ಡ ಆಪತ್ತು ಭೂಮಿಗೆ ಕಾದಿದೆ ಎಂಬ ಅನೇಕ ಮುನ್ಸೂಚನೆಗಳು ಅವನಿಗೆ ಸಿಕ್ಕಿತ್ತು. ತನ್ನನ್ನು, ತನ್ನ ರಾಜ್ಯವನ್ನು, ಪ್ರಜೆ, ಪಶುಪಕ್ಷಿಗಳನ್ನು ರಕ್ಷಿಸುವಂತೆ ಅವನು ದೇವರನ್ನು ಪ್ರಾರ್ಥಿಸಿದ. ಅವನು ಒಮ್ಮೆ ಸ್ನಾನ ಮಾಡುವ ನದಿಗೆ ಹೋಗಿ ಅರ್ಘ್ಯ ಕೊಡಲು ನೀರನ್ನು ಎತ್ತಿಕೊಂಡಾಗ ಬೊಗಸೆಯಲ್ಲಿ ಚಿಕ್ಕ ಮೀನೊಂದು ಕಾಣುತ್ತಿದೆ. ಅದನ್ನು ತನ್ನ ಕಲಶದಲ್ಲಿದ್ದ ನೀರಿನಲ್ಲಿ ತುಂಬಿಸಿ ತನ್ನ ಆಶ್ರಮಕ್ಕೆ ಕೊಂಡೊಯ್ದು ಮೀನು ಒಂದೇ ರಾತ್ರಿಯಲ್ಲಿ ಆ ಕಲಶದ ತುಂಬುವಷ್ಟು ದೊಡ್ಡದಾಗಿ ಬೆಳೆಯಿತು. ಬೆಳಗಾದ ನಂತರ ಈ ವಿಚಿತ್ರ ಮೀನನ್ನು ಕಂಡು ಸತ್ಯವ್ರತ ಅದನ್ನು ಕಲಶದಿಂದ ತೆಗೆದು ಒಂದು ತೊಟ್ಟಿಯಲ್ಲಿ ತುಂಬಿದ ನೀರೊಳಗೆ ಬಿಟ್ಟ ಒಂದೇ ಕ್ಷಣದಲ್ಲಿ ಆ ವಿಚಿತ್ರ ಮೀನು ಮತ್ತಷ್ಟು ಬೆಳೆದು ತೊಟ್ಟಿ ಸಾಲದಾಯಿತು. ಸತ್ಯವ್ರತ ಮತ್ತೆ ಅದನ್ನು ಎತ್ತಿ ಸರೋವರದಲ್ಲಿ ಬಿಟ್ಟ. ಅದು ಮತ್ತೆ ಬೆಳೆದು ಇಡೀ ಸರೋವರವನ್ನೇ ವ್ಯಾಪಿಸಿತು. ಈ ಮೀನು ನಿಜಕ್ಕೂ ಶ್ರೀಹರಿಯ ಅವತಾರವೇ ಆಗಿದೆ ಎಂದು ಅವನಿಗೆ ಸ್ಪಷ್ಟವಾಯಿತು. ಅವನ ನಂಬಿಕೆಗೆ ಪುಷ್ಟಿಯಾಗಿ ರಾಜನೆದುರು ಬಂದು ಆ ಹೊಳೆಯುವ ಚಿನ್ನದ ಮೆರುಗಿನ ಬೆನ್ನ ಮೇಲೆ ಕೊಂಬಿರುವ ಮೀನು ರಾಜನನ್ನು ಉದ್ದೇಶಿಸಿ, ಸತ್ಯವ್ರತ ಮಹರ್ಷಿ, ಮತ್ಸ್ಯ ಅವತಾರಿಯಾಗಿ ವೈಕುಂಠದಿಂದ ಭೂಲೋಕದಲ್ಲಿ ನಾನೇ ಅವತರಿಸುತ್ತಿದ್ದೇನೆ. ಇಂದಿನಿಂದ ಸರಿಯಾಗಿ 7 ದಿನಗಳಲ್ಲಿ ಮಹಾ ಜಲಪ್ರಳಯ ಸಂಭವಿಸಿ ಸಪ್ತ ಸಮುದ್ರಗಳು ಒಂದಡಿಯಲ್ಲಿ ಸೇರ್ಪಡೆಯಾಗುತ್ತದೆ. ಆ ಸಂದರ್ಭದಲ್ಲಿ ಲೋಕವೆಲ್ಲ ಜಲರಾಶಿಯಾಗಿ ಮುಳುಗಿ ಹೋಗುತ್ತದೆ. ಆಗ ನನ್ನ ಭಕ್ತನಾದ ನಿನ್ನನ್ನು ಕಾಪಾಡುವ ಸಲುವಾಗಿಯೇ ನಾನು ಮೀನಿನ ರೂಪದಲ್ಲಿ ಬಂದಿದ್ದೇನೆ. ಇಂತಹ ಜಲಪ್ರಳಯದ ಸಂದರ್ಭದಲ್ಲಿ ನಿನ್ನ ಬಳಿಗೆ ಒಂದು ದೋಣಿಯಲ್ಲಿ ಕಳುಹಿಸುತ್ತೇನೆ. ಅದನ್ನು ನೀನು ಏರಿದ ನಂತರ ವಾಸುಕಿ ನಿನ್ನಲ್ಲಿಗೆ ಬರುತ್ತಾನೆ. ಅವನ ನೆರವಿನಿಂದ ನೀನು ಎಲ್ಲ ಸಸ್ಯಾದಿಗಳ ಬೀಜಗಳನ್ನು ನಾವೆಯಲ್ಲಿ ಶೇಖರಿಸಿಡು. ಆಗ ದೋಣಿಯನ್ನು ಮೀನಿನ ರೂಪದಲ್ಲಿ ಬಂದಿರುವ ನಾನೇ ಹೊತ್ತುಕೊಂಡು ನಿನ್ನನ್ನು ಸಂರಕ್ಷಿಸುತ್ತೇನೆ. ಜೊತೆಗೆ ಆತ್ಮಜ್ಞಾನದ ದಿವ್ಯ ಮಂತ್ರವನ್ನು ನಿನಗೆ ಉಪದೇಶಿಸುತ್ತೇನೆ ಅನ್ನುತ್ತಾ ತಪಸ್ವಿಯ ಕಡೆ ತನ್ನ ಅಭಯ ಹಸ್ತವನ್ನು ತೋರಿಸುತ್ತಾ ಅಂತರ್ಧಾನನಾದ. ಅಂತೆಯೇ ಕೆಲವು ದಿನಗಳಲ್ಲಿ ಮಹಾಪ್ರಳಯ ಸಂಭವಿಸಿತು. ಪ್ರಪಂಚವೆಲ್ಲ ಜಲಮಯವಾಯಿತು. ಮತ್ಸ್ಯಾವತಾರಿಯಾದ ಮಹಾವಿಷ್ಣು ನಾವೆಯನ್ನು ಎಳೆದುಕೊಂಡು ಸುರಕ್ಷಿತ ಸ್ಥಳಕ್ಕೆ ಸಾಗಿಸಿದ. ಗೊತ್ತಾಯ್ತಾ? ಕೊಟ್ಟ ಮಾತಿನಂತೆ ಸತ್ಯವ್ರತನಿಗೆ ಆತ್ಮಜ್ಞಾನದ ಮಂತ್ರವನ್ನೂ ಉಪದೇಶಿಸಿದ. ಪ್ರಳಯ ಮುಗಿಯುತ್ತಿದ್ದಂತೆ ವೇದಗಳನ್ನು ಅಪಹರಿಸಿದ ಸೋಮಕ ರಕ್ಕಸನನ್ನು ಹಿಡಿದು ಅವನ ಉದರವನ್ನೇ ಸೀಳಿ ವೇದ ಗ್ರಂಥಗಳನ್ನು ಪಡೆದು ಬ್ರಹ್ಮ ನಿರ್ಗಮಿಸಿದ. ಈ ಸತ್ಯವ್ರತ ರಾಜರ್ಷಿಯೇ ಮುಂದಿನ ಯುಗದ ವೈವಸ್ವತ ಮನು ಆಗ್ತಾನೆ. ನೋಡಿ ಎಷ್ಟು ಚೆನ್ನಾಗಿದೆ. ಮತ್ಸ್ಯಾವತಾರದಲ್ಲಿ ವಿಷ್ಣುವಿನ ಮತ್ಸ್ಯಾವತಾರ ನಿಜವಾಗಲೂ ನಾವು ಬೇಕಾದಷ್ಟಿದೆ ತಿಳ್ಕೊಳ್ಳೋದು. ಗೊತ್ತಾಯ್ತಾ? ತಿಳ್ಕೊಳ್ಳೋದ್ರಲ್ಲಿ ನಾವು ಎಡವಿದ್ದೀವಿ. ಗೊತ್ತಾಯ್ತಾ? ಆ ಒಂದು ಈಗಲಾದ್ರೂ ನಾವು ಒಂದು ಸ್ವಲ್ಪ ತಿಳ್ಕೊಳ್ಳೋಣ. ಆ ಒಂದು ಚರಿತ್ರೆ ಬಗ್ಗೆ ತಿಳ್ಕೊಂಡಾಗ ನಾವು ಸ್ವಲ್ಪನಾದ್ರೂ ಏನು ನಡೀತು, ಹಿಂದೆ ಹೇಗಿತ್ತು ಅನ್ನೋದನ್ನು ಕಲ್ತ್ಕೋಬೋದು. ಈಗ ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ. ದಿನಾಂಕ 25/5/2025 ಭಾನುವಾರ, ಶ್ರೀ ವಿಶ್ವಾವಸು ನಾಮ ಸಂವತ್ಸರ, ಉತ್ತರಾಯಣ, ವೈಶಾಖ ಮಾಸ, ವಸಂತ ಋತು, ಕೃಷ್ಣಪಕ್ಷ, ತಿಥಿ ತ್ರಯೋದಶಿ, ಹಗಲು 1:35, ನಕ್ಷತ್ರ ಅಶ್ವಿನಿ, ಬೆಳಿಗ್ಗೆ 9:08, ಮಳೆ ರೋಹಿಣಿ 1ನೇ ಪಾದ, ರಾಹುಕಾಲ 5 ಗಂಟೆ 8 ನಿಮಿಷದಿಂದ 6:43, ಗುಳಿಕಕಾಲ 3:32ರಿಂದ 5 ಗಂಟೆ 8 ನಿಮಿಷ, ಯಮಗಂಟ ಕಾಲ 12:20ರಿಂದ 1:56. ನೋಡಿ, ಇವತ್ತು 25ನೇ ತಾರೀಕು, 5ನೇ ತಿಂಗಳು, 2025ನೇ ತಾರೀಕು, 25ನೇ ವರ್ಷ. ಎಲ್ಲ 5 ಬಂದಿದೆ. ಅದರಲ್ಲೂ ರಾಹುಕಾಲನೂ 5 ಗಂಟೆಯಿಂದಲೇ ಬಂದಿದೆ. ಗೊತ್ತಾಯ್ತಾ? ಮುಗಿಯೋದನ್ನು ಗುಳಿಕ ಕಾಲ 5 ಗಂಟೆಯಲ್ಲೇ ಇದೆ. ಗೊತ್ತಾಯ್ತಾ? ಎಲ್ಲ 5 ಬಂದಿಂದ. ಗೊತ್ತಾಯ್ತಾ? ಅದನ್ನು ನಾವು ಒಂದು ಗ್ರಹಿಸಬೇಕು. ಇವತ್ತು ನಾವು ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡಿ,
ಇದು ನಿಮ್ಮದೇ ಚಾನಲ್ ಆಗಿದ್ದರಿಂದ ನಮ್ಮ ಲಿಂಕನ್ನು ಬೇರೆಗೂ ಫಾರ್ವರ್ಡ್ ಮಾಡಿ. ನಮಸ್ಕಾರಗಳು, ನಮಸ್ಕಾರಗಳು, ನಮಸ್ಕಾರ.